ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಬಿಗಿನರ್ ಇಂಗ್ಲಿಷ್ ಕ್ಲಾಸ್ 3. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇದ್ದೀವಿ ಯೂಸಿಂಗ್ ದಿಸ್ ಆ್ಯಂಡ್ ದ್ಯಾಟ್. ಸೊ ಈ ಎರಡು ಪದಗಳು, ದಿಸ್ ಅಂದರೆ ಇದು, ದ್ಯಾಟ್ ಅಂದರೆ ಅದು. ಇವುಗಳನ್ನ ನಾವು ಪ್ರೊನೌನ್ಸ್ ಅಂತೀವಿ. ಇಷ್ಟು ತಿಳ್ಕೊಳ್ಳಿ ಸಾಕು. ಆ್ಯಸ್ ಅ ಬಿಗಿನರ್ ನಿಮ್ಗಿಷ್ಟು ಗೊತ್ತಿರಬೇಕು, ದಿಸ್ ಆ್ಯಂಡ್ ದಟ್ ಆರ್ ದ ಪ್ರೊನೌನ್ಸ್. ಸೊ ನಾವು ಕಲಿಬೇಕಾಗಿರೋದು ಏನಂದರೆ, ಇದನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ, ಸೆಂಟೆನ್ಸ್ನಲ್ಲಿ ಹೇಗೆ ಪ್ಲೇಸ್ ಮಾಡ್ತೀವಿ. ಸೊ ಒಂದು ಸೆಂಟೆನ್ಸ್ನಲ್ಲಿ ದಿಸ್ ಜೊತೆಗೆ 3 ವರ್ಡ್ಸ್ ಇರುತ್ತೆ, ಅಂದರೆ ಟೋಟಲ್ 4 ವರ್ಡ್ಸ್. ದಿಸ್ ಈಸ್ ಎ ಪ್ಲಸ್ ನೌನ್. ಈ ಸ್ಟ್ರಕ್ಚರ್ನ ಯಾವಾಗ ಯೂಸ್ ಮಾಡಬೇಕು ಅಂದರೆ, ನಮ್ಮ ಹತ್ರದಲ್ಲಿರುವಂಥ ಒಂದು ವಸ್ತುನ ನಾವು ಗುರುತಿಸಿ ಹೇಳೋದಕ್ಕೆ. ಈಗ ನಿಮ್ಮ ಹತ್ರ ಏನೋ ಇದೆ, ಅದು ಏನು ಅಂತ ನೀವು ಹೇಳಬೇಕು, ಆಗ ಈ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀರಾ. ಲೈಕ್ ದಿಸ್, ದಿಸ್ ಈಸ್ ಅ ಕಾರ್. ದಿಸ್ ಈಸ್ ಅ ಕಾರ್. ಸೊ ನೋಡಿ, ದಿಸ್ ಜೊತೆಗೆ ಇಸ್ ಬರಲೇಬೇಕು, ಎ ಕಾರ್. ಎ ಕಾರ್ ಅಂತ ನೀವು ಹೇಳಲೇಬೇಕು. ಯಾವಾಗ ಹೇಳಬೇಕು? ಕಾರ್ ಅನ್ನೋದು ಒಂದು ನೌನ್ ಆ್ಯಂಡ್ ಅದು ಸಿಂಗ್ಯುಲಾರ್ ಇದೆ. ಈ ಥರ ದಿಸ್ ಜೊತೆಗೆ ಒಂದು ಸಿಂಗ್ಯುಲಾರ್ ನೌನ್ನ ನೀವು ಯೂಸ್ ಮಾಡ್ತಿದ್ರೆ ಅದ್ರ ಹಿಂದೆ ಎ ಇರಲೇಬೇಕು. ದಿಸ್ ಈಸ್ ಅ ಕಾರ್ ಅಂತಾನೇ ಹೇಳಬೇಕು. ಅಂದ್ರೆ ಅರ್ಥ, ನಿಮ್ಮ ಮುಂದೆ ಇರುವಂತಹ ಕಾರ್ನ ನೀವು ಗುರುತಿಸಿ ಹೇಳ್ತಾ ಇದ್ದೀರಾ. ಕನ್ನಡದಲ್ಲಿ ಹೇಳ್ತೀವಲ್ವ, ಇದು ಕಾರು, ಇದೊಂದು ಕಾರು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ನಮ್ಮ ಹತ್ರದಲ್ಲಿರೋ ಒಂದು ವಸ್ತುನ ಗುರುತಿಸಿ ಹೇಳೋ ವಾಕ್ಯನೇ ದಿಸ್ ಈಸ್ ಎ ಪ್ಲಸ್ ನೌನ್. ಇದೇ ಸ್ಟ್ರಕ್ಚರ್ನ ಫಾಲೋ ಮಾಡಬೇಕು ನೀವು. ದಿಸ್ ಇಸ್ ಕಾರ್ ಈ ಥರ ಹೇಳಬಾರ್ದು, ಈ ಥರ ನೀವು ಇಂಟ್ರೊಡ್ಯೂಸ್ ಮಾಡಬಾರ್ದು. ಸೆಂಟೆನ್ಸ್ನಲ್ಲಿ ಒಂದು ವರ್ಡ್ ಮಿಸ್ ಆಗಿದೆ, ದಟ್ ಈಸ್ ಆರ್ಟಿಕಲ್, ಎ ಇಲ್ಲ, ವಿಚ್ ಇಸ್ ರಾಂಗ್. ಈ ಥರ ನೀವು ಹೇಳಬಾರ್ದು. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಸಮಥಿಂಗ್ ಅಂತ ಬಂದಾಗೆಲ್ಲ ಎ ಯೂಸ್ ಮಾಡಲೇಬೇಕು. ಎ ಮುಂದೆ ಒಂದು ನೌನ್. ಆ್ಯನ್ ಯೂಸ್ ಮಾಡ್ಬೋದಾ? ಎಸ್ ಮಾಡ್ಬೋದು, ಬಟ್ ದಟ್ ಈಸ್ ಫಾರ್ ದ ನೆಕ್ಸ್ಟ್ ಕ್ಲಾಸ್. ನೌನ್ ಅಂದರೆ ಏನು, ಸಿಂಗ್ಯುಲಾರ್ ಏನು, ಪ್ಲೂರಲ್ ಏನು, ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಹೇಳಿದ್ದೀನಿ. ಆಲ್ ರೈಟ್. ನೆಕ್ಸ್ಟ್, ದ್ಯಾಟ್ ಜೊತೆಗೂ ಕೂಡ ನಾವು ಸೇಮ್ ಸ್ಟ್ರಕ್ಚರ್ನೇ ಫಾಲೋ ಮಾಡ್ತೀವಿ, ಬಟ್ ನಮಗೆ ದೂರದಲ್ಲಿರೋ ಒಂದು ವಸ್ತುನ ಗುರುತಿಸಿ ಹೇಳೋದಕ್ಕೆ ಯೂಸ್ ಮಾಡೋ ಸ್ಟ್ರಕ್ಚರ್ ಇದು. ದ್ಯಾಟ್ ಅಲ್ಲಿ ತುಂಬ ದೂರದಲ್ಲಿರುತ್ತೆ, ನೀವು ಪಾಯಿಂಟ್ ಮಾಡ್ತೀರಾ, ದಟ್ ಅಂದರೆ ಅದು. ದ್ಯಾಟ್ ಈಸ್ ಎ ನೌನ್ ಇರಬೇಕು ಯಾವಾಗಲೂ. ನೌನ್ ಜೊತೆ ಇಲ್ಲೂ ಕೂಡ ಎ ಇರಲೇಬೇಕು. ಯಾವಾಗ ಅಂದರೆ ಅದು ಸಿಂಗ್ಯುಲಾರ್ ಆಗಿದ್ದಾಗ. ಅಫ್ಕೋರ್ಸ್ ದಟ್ನ ನಾವು ಸಿಂಗ್ಯುಲಾರ್ ಜೊತೆಗೇನೆ ಯೂಸ್ ಮಾಡೋದು. ಚೇರ್ಸ್ ಇದ್ರೆ ದಟ್ ಯೂಸ್ ಮಾಡಲ್ಲ. ಏನು ಯೂಸ್ ಮಾಡಬೇಕು? ವಿಲ್ ಲರ್ನ್ ದಟ್ ಲೇಟರ್. ದ್ಯಾಟ್ ಈಸ್ ಬರಬೇಕು, ಎ ಚೇರ್. ದ್ಯಾಟ್ ಈಸ್ ಎ ಸಮ್ ಆಬ್ಜೆಕ್ಟ್ ಇರಲೇಬೇಕು. ದಟ್ ಈಸ್ ಎ ಚೇರ್ ಅಂದರೆ ಅದು ಚೇರ್, ಅದು ಕುರ್ಚಿ, ಆರ್ ಅದೊಂದು ಕುರ್ಚಿ, ಯಾವುದಾದ್ರೂ ಹೇಳಿ ನೀವು. ಇಲ್ಲಿ ಎ ಅಂದರೆ ಒಂದು ಅನ್ನೋ ಮೀನಿಂಗ್ ಕೊಡ್ತಾ ಇದೆ, ರೈಟ್? ಇದನ್ನು ನೀವು ಕಲ್ತ್ಬಿಟ್ರೆ ಮುಂದಕ್ಕೆ ಎಷ್ಟೇ ದೊಡ್ಡ ಸೆಂಟೆನ್ಸ್ನ ಕೂಡ ಇದೇ ಸ್ಟ್ರಕ್ಚರಿಂದ ನೀವು ಫಾರ್ಮ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಅ ಚೇರ್ ಅನ್ಬೇಕು, ದಟ್ ಈಸ್ ಚೇರ್ ಅಂತ ಇಷ್ಟು ಹೇಳಬಾರ್ದು. ದಟ್ ಈಸ್ ಚೇರ್ ರಾಂಗ್ ಅಂದರೆ ಇದು ಸೆಂಟೆನ್ಸ್ ಇನ್ಕಂಪ್ಲೀಟ್ ಆಯ್ತು. ಈಗ ದಿಸ್ ಈಸ್ ಅ ಕಾರ್, ಇದೊಂದು ಕಾರ್, ಆರ್ ಇದು ಕಾರು ಅಂತನೂ ನೀವು ಹೇಳಿ. ಇದೊಂದು, ಇದು ನಾನು ಎರಡು ಮಿಕ್ಸ್ ಮಾಡಿ ಈಗ ಕೊಡ್ತೀನಿ, ನಿಮ್ಮ ಇಷ್ಟ. ಇದು ಅಂತನಾದರೂ ಹೇಳಿ, ಇದೊಂದು ಅಂತನಾದರೂ ನೀವು ಹೇಳ್ಬಹುದು, ರೈಟ್? ಈಗ ನೀವು ನನ್ನ ಜೊತೆಗೆ ರಿಪೀಟ್ ಮಾಡಬೇಕು. ದಟ್ ಈಸ್ ಅ ಕಾರ್. This is a key. That is a key. This is a shirt. That is a shirt. This is a chair. That is a chair. This is a table. That is a table. ರಿಪೀಟ್ ಮಾಡಬೇಕು ನಾನು ಹೇಳಿದ ತಕ್ಷಣ. ದಿಸ್ ಈಸ್ ಅ ಬುಕ್. ದಟ್ ಈಸ್ ಅ ಬುಕ್. ದಿಸ್ ಈಸ್ ಅ ಪೆನ್ಸಿಲ್. ದಟ್ ಈಸ್ ಅ ಪೆನ್ಸಿಲ್. ದಿಸ್ ಈಸ್ ಅ ಬಾಟಲ್. ದಟ್ ಈಸ್ ಅ ಬಾಟಲ್. ದಿಸ್ ಈಸ್ ಅ ಫೋನ್. That is a phone.
ದಿಸ್ ಈಸ್ ಅ ಕಂಪ್ಯೂಟರ್. ದಟ್ ಈಸ್ ಅ ಕಂಪ್ಯೂಟರ್. ಆಲ್ ರೈಟ್, ನೀವು ರಿಪೀಟ್ ಮಾಡಿದ್ರಿ ಅಲ್ವಾ? ಸೊ ಇದು ಏನು ಅನ್ನೋ ಕ್ವಶನ್ಗೆ ಕೊಡೋ ಆನ್ಸರ್ಸ್ ಇವೆಲ್ಲ. ವಾಟ್ ಈಸ್ ದಿಸ್ ಅಂತ ಯಾರಾದ್ರೂ ಕೇಳಿದಾಗ ನೀವು ಈ ಥರ ಆನ್ಸರ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ದ್ಯಾಟ್ ಅಂತ ಕೇಳಿದಾಗ ನೀವು ದ್ಯಾಟ್ ಇಂದ ಆನ್ಸರ್ ಮಾಡಬೇಕು ಈ ರೀತಿ. ಇಸ್ ದಟ್ ಕ್ಲಿಯರ್? ಆಲ್ ರೈಟ್. ಆ್ಯಂಡ್ ನೀವು ಹೇಳಬೇಕಾಗುತ್ತೆ, ಇದು ಕಾರ್ ಅಲ್ಲ, ಇದು ಶರ್ಟ್ ಅಲ್ಲ, ಇದು ಪೆನ್ಸಿಲ್ ಅಲ್ಲ ಅಂತ. ಆವಾಗ ನಾವು ನೆಗೆಟಿವ್ ಸೆಂಟೆನ್ಸಸ್ನ ಫಾರ್ಮ್ ಮಾಡಬೇಕು. ಇಲ್ಲಿದೆ ನೋಡಿ, ದಿಸ್ ಇಸ್ ನಾಟ್ ಅ ಕಾರ್, ಇದು ಕಾರ್ ಅಲ್ಲ. ದ್ಯಾಟ್ ಈಸ್ ನಾಟ್ ಅ ಕಾರ್, ಅದು ಕಾರ್ ಅಲ್ಲ. ಸೊ ನೋಡಿ, ನೌನ್ನ ಹಿಂದೆ ಎ ಕಾರ್ ಅನ್ನೋದು ನೌನ್ ಅಲ್ವಾ, ಅದ್ರ ಹಿಂದೆ ನಾಟ್ ಬರಬೇಕು, ಆರ್ ಇಸ್ನ ಮುಂದೆ ನಾಟ್ ಬರಬೇಕು. ಇದನ್ನು ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಕರಿತೀವಿ. ಅಂದರೆ ಅಲ್ಲ, ಇಲ್ಲ ಅಂತ ಹೇಳ್ತಾ ಇರುವಂಥ ಸೆಂಟೆನ್ಸ್. ದಿಸ್ ಇಸ್ ನಾಟ್ ಅ ಕಾರ್. ದಿಸ್ ಇಸ್ ನಾಟ್ ಕಾರ್ ಅಲ್ಲ, ಇಲ್ಲೂ ಕೂಡ ಆರ್ಟಿಕಲ್ ಎ ಬರಬೇಕು, ಎ ಇರಲೇಬೇಕು. ಎ ಕಾರ್, ದಿಸ್ ಇಸ್ ಎ ಕಾರ್, ದಿಸ್ ಇಸ್ ನಾಟ್ ಎ ಕಾರ್. ದಟ್ ಈಸ್ ಎ ಕಾರ್, ದಟ್ ಈಸ್ ನಾಟ್ ಎ ಕಾರ್ ಅಂತಾನೇ ಹೇಳಬೇಕು. ಎ ಅನ್ಬೇಕಾ ಅ ಅನ್ಬೇಕಾ ನಿಮ್ಮಿಷ್ಟ, ಏನಾದರೂ. ಎ ಕೂಡ ಓಕೆ, ಅ ಕೂಡ ಓಕೆ. ಆಲ್ ರೈಟ್, ಪ್ರಾಕ್ಟೀಸ್ ಮಾಡಿ. ನಾನು ಆದಮೇಲೆ ನೀವು ರಿಪೀಟ್ ಮಾಡಿಬಿಡ್ಬೇಕು. ರೈಟ್, ಜೋರಾಗಿ ಬಾಯ್ ಬಿಟ್ಟು. ದಿಸ್ ಇಸ್ ನಾಟ್ ಅ ಕೀ. ದಟ್ ಈಸ್ ನಾಟ್ ಅ ಕೀ. ದಿಸ್ ಇಸ್ ನಾಟ್ ಅ ಶರ್ಟ್. ದಟ್ ಈಸ್ ನಾಟ್ ಅ ಶರ್ಟ್. ದಿಸ್ ಇಸ್ ನಾಟ್ ಅ ಚೇರ್. That is not a chair. This is not a table. That is not a table. This is not a book. That is not a book. This is not a pencil. That is not a pencil. This is not a bottle. That is not a bottle. This is not a phone. That is not a phone. This is not a computer. That is not a computer. ಆಲ್ ರೈಟ್, ಹೇಳಿದ್ರಲ್ಲ. ಆ್ಯಂಡ್ ಸ್ಲೈಡ್ ಮುಗಿದ ತಕ್ಷಣ ಎಲ್ಲದನ್ನು ನೀವು ಕಾಪಿ ಮಾಡ್ಕೋಬೇಕು, ನೋಟ್ಸ್. ಆಲ್ ರೈಟ್, ಈಗ ಇನ್ನು ನೀವು ಫಸ್ಟಿಂದ ಕಾಪಿ ಮಾಡಿಲ್ಲ ಅಂದರೆ ಹೋಗಿ ವಾಪಸ್ ಹೋಗಿ ಪ್ರತಿ ಸ್ಲೈಡ್ನ ಎಂಡಲ್ಲಿ, ರೈಟ್, ಸ್ಲೈಡ್ ಅಂದರೆ ಫ್ರೇಮ್ ಚೇಂಜ್ ಆದ ತಕ್ಷಣವೇ ನೀವು ಅದಕ್ಕಿಂತ ಮುಂಚೆ ಎಲ್ಲದನ್ನು ಕಾಪಿ ಮಾಡಿಟ್ಕೋಬೇಕು. ಎಸ್, ನೋಟ್ಸ್, ಪ್ರತಿ ಸ್ಲೈಡ್ದು ನೋಟ್ಸ್ ನೀವು ಮಾಡ್ತಾ ಇರಬೇಕು. ನಾ ಹೇಳೋದಿಲ್ಲ, ನೀವು ಕಾಪಿ ಮಾಡ್ಕೊಳ್ಳೇಬೇಕು ಬುಕ್ಕಲ್ಲೆಲ್ಲ. ಈಗ ನಾನು 3 ಸೆಟ್ ಸೆಂಟೆನ್ಸ್ನ ಹೇಳ್ಕೊಡ್ತೀನಿ, ರಿಪೀಟ್ ಮಾಡಬೇಕು. ದಿಸ್ ಇಸ್ ಅ ಬುಕ್. ಇದು ಬುಕ್. ದಿಸ್ ಇಸ್ ನಾಟ್ ಅ ಬುಕ್. ಇದು ಬುಕ್ ಅಲ್ಲ. ವಾಟ್ ಇಸ್ ದಿಸ್? ಇದು ಏನು? ಈಗ ನೀವು ರಿಪೀಟ್ ಮಾಡಿ. ದಟ್ ಈಸ್ ಅ ಬುಕ್. ಅದು ಬುಕ್, ಅದು ಪುಸ್ತಕ. ದಟ್ ಈಸ್ ನಾಟ್ ಅ ಬುಕ್. ಅದು ಬುಕ್ ಅಲ್ಲ. ವಾಟ್ ಈಸ್ ದ್ಯಾಟ್? ಅದೇನು? ರಿಪೀಟ್ ಮಾಡಿ. ದಿಸ್ ಇಸ್ ಅ ಕಾರ್. ದಿಸ್ ಇಸ್ ನಾಟ್ ಅ ಕಾರ್. ವಾಟ್ ಈಸ್ ದಿಸ್? ದ್ಯಾಟ್ ಈಸ್ ಅ ಕಾರ್. ದ್ಯಾಟ್ ಈಸ್ ನಾಟ್ ಅ ಕಾರ್. ವಾಟ್ ಈಸ್ ದ್ಯಾಟ್? ಆಲ್ ರೈಟ್ ಗಾಯ್ಸ್, ಅರ್ಥ ಆಯ್ತಲ್ವಾ ಈಗ ನಿಮಗೆ? ಏನಾದರೂ ಡೌಟ್ಸ್ ಬಂದರೆ ಗ್ರೂಪ್ನಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಇವತ್ತಿನ ನಿಮ್ಮ ಕೆಲಸ ಏನು ಅಂದರೆ, ನಾನು ನಿಮಗೆ 2 ಅಸೈನ್ಮೆಂಟ್ಸ್ ಕೊಡ್ತಾ ಇದ್ದೀನಿ. ಫಸ್ಟ್ ಒನ್, ಮೇಕ್ ಅ ಸೆಟ್ ಆಫ್ 3 ಸೆಂಟೆನ್ಸಸ್ ಫಾರ್ ಈಚ್. ಪ್ರತಿಯೊಂದಕ್ಕೂ ನೀವು 3 ಸೆಟ್ನ ಸೆಂಟೆನ್ಸ್ ಮಾಡಬೇಕು. ದಿಸ್ / ಕಂಪ್ಯೂಟರ್ 2 ವರ್ಡ್ ಕೊಟ್ಟಿದ್ದೀನಿ. ನೀವೇ ಸೆಂಟೆನ್ಸ್ನ ಕಂಪ್ಲೀಟ್ ಮಾಡಬೇಕು.
ಯಾವ ಫಾರ್ಮಲ್ಲಿ? ಈ ಫಾರ್ಮ್ನಲ್ಲಿ ನೋಡಿ. ಫಸ್ಟ್ ಒನ್ ಪಾಸಿಟಿವ್ ಸೆಂಟೆನ್ಸ್, ನಾಟ್ ಇದ್ರೆ ನೆಗೆಟಿವ್ ಸೆಂಟೆನ್ಸ್, ನೆಕ್ಸ್ಟ್ WH ಕ್ವಶನ್. ಪಾಸಿಟಿವ್, ನೆಗೆಟಿವ್, WH ಮೂರು. ಈ ಮೂರು ಸೆಟ್ ವಿತ್ ಕನ್ನಡ ಇವೆಲ್ಲದಕ್ಕೂ ನೀವು ಮಾಡಬೇಕು. ಓದೋವಾಗ ಬರೀ ಇಂಗ್ಲಿಷ್ನ ಓದಿ ಪ್ರಾಕ್ಟೀಸ್ ಮಾಡಿ. ಹೇಗೆ? ಫಸ್ಟ್ ನೀವು ಬರಿಬೇಕು, ದಿಸ್ ಈಸ್ ಅ ಕಂಪ್ಯೂಟರ್. ಎ ಮಿಸ್ ಮಾಡಬಾರ್ದು, ತುಂಬ ಇಂಪಾರ್ಟೆಂಟ್. ಯಾವತ್ತೂ ಕೂಡ ಎ ಆರ್ ಆ್ಯನ್ನ ಮಿಸ್ ಮಾಡಬಾರ್ದು. ನಾನು ಎಲ್ಲಿ ಯೂಸ್ ಮಾಡಿ ಅಂತ ಹೇಳ್ತೀನಿ ಅಲ್ಲಿ ಮಾಡಲೇಬೇಕು. ಆ್ಯಂಡ್ ಎಲ್ಲ ಸೆಂಟೆನ್ಸ್ನಲ್ಲೂ ನೀವು ಎನ ಮಿಸ್ ಮಾಡಬಾರ್ದು. ಇಸ್ ದಟ್ ಕ್ಲಿಯರ್? ಓಕೆ, ಹೇಗೆ ಬರೀತೀರಾ? ದಿಸ್ ಈಸ್ ಅ ಕಂಪ್ಯೂಟರ್, ಇದೊಂದು ಕಂಪ್ಯೂಟರ್. ದಿಸ್ ಈಸ್ ನಾಟ್ ಅ ಕಂಪ್ಯೂಟರ್, ಇದು ಕಂಪ್ಯೂಟರ್ ಅಲ್ಲ. ವಾಟ್ ಇಸ್ ದಿಸ್? ಇದು ಏನು? ಈ ಥರ 3 ಸೆಂಟೆನ್ಸ್ನ ಸೆಟ್ ಪ್ರತಿಯೊಂದಕ್ಕೂ ಮಾಡಿ. ಬರೆಯುವಾಗ ಕನ್ನಡದಲ್ಲೂ ಬರೀರಿ, ಬಟ್ ಓದೋವಾಗ ಇಂಗ್ಲೀಷ್ ಮಾತ್ರ ಓದಿ. ದಟ್ ಇಸ್ ದ ರೂಲ್. ನಾನು ಎಲ್ಲರಿಗೂ ಅದನ್ನೇ ಹೇಳೋದು. ಬರೆಯೋವಾಗ ಕನ್ನಡನೂ ಬರೀರಿ, ಬಿಕಾಸ್ ನಿಮ್ಗೆ ಗೊತ್ತಾಗಬೇಕು ಅದರ ಅರ್ಥ. ಓದೋವಾಗ ಬರೀ ಇಂಗ್ಲೀಷ್ನೇ ಓದಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಬಾಯಿನಲ್ಲಿ ಎಲ್ಲ ಸೆಂಟೆನ್ಸ್ಗಳು ಚೆನ್ನಾಗಿ ಬರಬೇಕು, ಹೊರಗೆ ಜೋರಾಗಿ ಓದಬೇಕು ನೀವು. ಆಲ್ ರೈಟ್. ಸೊ ಇಲ್ಲಿ 2 ದಿಸ್ ಆ್ಯಂಡ್ ದಟ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ. ಇವತ್ತಿನ ವರ್ಕ್ ಇದನ್ನು ಮಾಡಿ ಗ್ರೂಪ್ನಲ್ಲಿ ಸಬ್ಮಿಟ್ ಮಾಡಬೇಕು. ಆಲ್ ರೈಟ್, ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.